ಡ್ಯಾನ್ಸ್ ಮಾಡ್ಕೊಂಡು ನೋಡಿ ಎಲ್ಲಿ ಬೇಕಲ್ಲಿ ಸಿಡಿಸ್ತಾವ್ರಿ. ಆಲ್ರೆಡಿ ದೇವ್ರು ಬಂದು ಇದೇ ನಮ್ಮ ಹೊಡೆಂದಳ್ಳಿಯ ವೀರೇಶ್ವರ ಸ್ವಾಮಿ ದೇವರು, ತುಂಬಾ ಪವರ್ಫುಲ್ಲು. ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಏನಪ್ಪ ವಿಡಿಯೋ ಮಾಡ್ತಾ ಇರೋದು ಅಂತಂದರೆ, ಸೊ ಶಿವರಾತ್ರಿ ಅಂದರೆ ನಮಗೆ ವರ್ಷಕ್ಕೊಂದ್ಸಲಿ ತುಂಬ ಜೋರು ಹಬ್ಬ. ಸೊ ಹಂಗಾಗಿ ನಮ್ಮ ಊರಲ್ಲಿ ಜಾತ್ರೆ ಇರುತ್ತೆ. ಸೊ ಇಲ್ಲಿಂದ ಬೆಂಗಳೂರಿಂದ ಹೊರಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವತ್ತು ಸ್ಟಾರ್ಟ್ ಆಗಿರುತ್ತೆ, ಹೋಗ್ಬೇಕಿತ್ತು. ಇವತ್ತು ಸೇಲ್ಸ್ ಮೀಟ್ ಇತ್ತು, ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಯಿತು. ಸೊ ಪರವಾಗಿಲ್ಲ, ಇವಾಗ ಹೊರಡ್ತೀನಿ. ಇಲ್ಲಿಂದ ಒಂದು 2 hours ಜರ್ನಿ. ಓಕೆ, ಲೆಟ್ಸ್ ಗೋ. ಇಲ್ಲಿಂದ ನಮ್ಮ ಊರಿಗೆ ಹೆಂಗೆ ಹೋಗ್ತೀನಿ, ಸೊ ನಮ್ಮೂರಲ್ಲಿ ಯಾವ ರೀತಿ ಹಬ್ಬ ನಡೆಯುತ್ತೆ ಪ್ರತಿಯೊಂದು ವಿಡಿಯೋ ಮಾಡ್ತೀನಿ. ಸೊ ನೋಡ್ತಾ ಇರಿ. ಹಾಯ್, ನನ್ನ ಫ್ರೆಂಡ್ ಬಂದು ಪಿಕಪ್ ಆದ. ಸೊ ಇವನ್ ಬಂದು ರಮೇಶ್ ಅಂದ್ಬಿಟ್ಟು ನನ್ನ ಕ್ಲೋಸ್ ಫ್ರೆಂಡು. ನಾನು ಇವನು ಚಿಕ್ಕ ವಯಸ್ಸಿಂದನೂ ಜೊತೆ ಬೆಳೆದಿದ್ದು, ಒಂದೇ ಸ್ಕೂಲಲ್ಲಿ ಓದಿದ್ದು. ಸೊ ಇವಾಗ ಜೊತೆ ಕೆಲಸನೂ ಮಾಡ್ತಾ ಇದೀವಿ. ಸೊ ನೀವ್ ನೋಡ್ತಾ ಇದ್ರಲ್ಲ, ಇವಾಗ ನಾವಿರುವಂತದ್ದು ಬಿಡ್ದಿ. ಸೊ ಬಿಡ್ದಿ ಮೈಸೂರು ಟು ಬೆಂಗಳೂರಲ್ಲಿ ಹೋಗ್ತಾ ಇದೀನಿ. ಈಗ ಆಲ್ಮೋಸ್ಟ್ ಬಿಡ್ದಿ ಗುರು. ಇವಾಗ ನಾವಿದ್ವಿ KM ದೊಡ್ಡಿಯಲ್ಲಿ. ಸೊ ನಂದು ಫ್ರೆಂಡ್ ಏನೋ ಅಂಗಡಿ ಅಂತಂದ, ನಿಲ್ಲಿಸ್ತಿದ್ವಿ ಅಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಇದ್ಯಾವ್ದೋ ಡಬ್ಬಾ ಮೈಕ್ ರೀ. ನಾನು ಮಾತಾಡೋ ವಾಯ್ಸ್ ಹೆಂಗ್ ಹೊಡಿಯುತ್ತೆ ಅಂದ್ರೆ, ಒಳ್ಳೆ ಮೈಕ್ ತಗೊಬೇಕು ಫಸ್ಟ್ ನಾವು. ನೀವು ಬೇಗ ಅರ್ನಿಂಗ್ ಮಾಡ್ತಿದ್ರೆ ನಾನು ಬೇಗ ಮೈಕ್ ತಗೊಂಡು ಸ್ವಲ್ಪ ವಿಡಿಯೋ ಮಾಡ್ತೀನಿ, ನೋಡೋಣ. ಮೈಕ್ ತೊಳಕ್ಕೆ ಇವಾಗೇನು ದುಡ್ಡಿಲ್ಲ ಅಂತಲ್ಲ, ಬಟ್ ಏನಂದ್ರೆ ಅರ್ನಿಂಗ್ ಮಾಡಿ ಯೂಟ್ಯೂಬಿಂದ ಅರ್ನಿಂಗ್ ಮಾಡಿ, ಯೂಟ್ಯೂಬ್ಗೋಸ್ಕರನೆಲ್ಲ ಮಾಡ್ತಾ ಇರೋದು. ಯೂಟ್ಯೂಬಿಂದ ಅರ್ನಿಂಗ್ ಮಾಡಿ ತಗೊಂಡ್ರೆ ಒಂದು ಒಳ್ಳೆ ಮೈಕು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಯಾವುದೋ ಸುಮಾರಾಗಿರೋದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ನೆಕ್ಸ್ಟ್ ನೀವು ಎಷ್ಟು ಬೇಗ ಅರ್ನಿಂಗ್ ಕೊಡ್ತೀರಾ ಅಷ್ಟು ಬೇಗ ನಾನು ಒಳ್ಳೆ ಮೈಕ್ ತಗೊಂತೀನಿ, ಒಳ್ಳೊಳ್ಳೆ ವಿಡಿಯೋ ಮಾಡ್ತೀನಿ. ಗೌಡ್ರು ಯಜಮಾನ್ರು ಬಂದಿದ್ದಾರೆ, ನಮ್ದಿಂದ ಇದೆ ನೋಡ್ತಾ ಇದೀರಲ್ಲ. ನಮ್ಮ ಮನೆ ದೇವರು ಇದೆಲ್ಲ, ನಮ್ ಗ್ರಾಮ ದೇವತೆ ಇದು. ಇದ್ರಲ್ಲ ನಮ್ಮ ಎಂಟ್ರಿ ಆಗಿದೀವಿ. ಸೊ ನಾನು ಹೇಳ್ತಾ ಇದೀನಿ ನೋಡಿ, ಇವಾಗ ಇದು ಇಲ್ಲಿ ಬಂಡಿ ಹೋಗ್ತದೆ ನೋಡಿ, ಇದೇ ನಮ್ಮ ಗ್ರಾಮ ದೇವತೆ. ನಮ್ಮ ಇದಕ್ಕೋಸ್ಕರ ನಾನು ಇಷ್ಟು ಬೇಗ ಓಡ್ ಬಂದಿದ್ದು. ಸರ ಪಟಾಕಿ ಇದು. ಹಸರೇನು ಹಸು ಮಗ, ಸುಮ್ಮನೆ ಮಗ ಬೇಡ, ಬಾ ಸೈಡ್ ಬಾ ಸೈಡ್ ಆಡ್ತೀನಿ. ಈ ಬೆಂಕಿ ಎತ್ಕೊಂಡು ಹೋಗಿ ತೊಳ್ಬಿಡೋ ಒಂಚೂರು. ಬಂಡಿ ಬಂದ್ಮೇಲೆ ಅಷ್ಟೇನಾ? ರೆಡಿ ಮಾಡು. ರೆಡಿ, ಅದನ್ನೇ ಹೇಳ್ತಾರೆ. ನಾನು ಅಲ್ಲಿ ಬೇರೆ ಹೊಡಿತಾನಲ್ಲ. ಎಲ್ಲ ಓಪನ್ ಕಿತ್ತಾಕ್ಬಿಡ್ಲ. ದೇವಸ್ಥಾನ ಐತೆ. ವೈಟ್ ನೋಡವು ಸ್ವಲ್ಪ ಈ ಕಡೆ ಇಕ್ಕಣ. ಅಯ್ಯೋ ಸುಮ್ ನೀರಪ್ಪ, ಒಂದ್ಸಲ ಉಳ್ಳಿ ಹತ್ಕೊಂಡ್ಬಿಡಿತು. ಇವ್ರಪ್ಪ ನೋಡ್ದಾಗಿರ ಅಷ್ಟೇ. ಇಲ್ಲ ಬರ ಸಾಕ್ ಬರ. ನನ್ಗೆ ಯಾವತ್ತು ಗಂಡ್ಮೋಗೆ ಆಗಿದ್ದೆ, ಇವತ್ತು ಗಂಡ್ಮೋಗೆ ಆಗக்கூಡ. ನೆಕ್ಸ್ಟ್ ಹೇಳಪ್ಪ. ಹಂಗು ಹಿಂಗು ನಮ್ಮ ಮನೆ ಹತ್ರ ಬಂತು ದೇವ್ರು. ಸೊ ನೋಡ್ತಾ ಇದಲ್ಲ, ಇದೆ ವರ್ಷಕ್ಕೊಂದ್ಸಲಿ. ಇವರು ಶಿವಣ್ಣ ಅವರು ಎಲ್ಲ ಬಂಡಿ ಹಿಡಿದು ಸುಸ್ತಾಗಿ ಬಂದಾರೆ ಹುಡುಗರು. ಸಾಕ್ಬಿಡು, ಕಾಣೈತೆ ಕತ್ಲೆ. ನಿಮ್ ಎಷ್ಟು ಕಾಣತ್ತೆ ಅಲ್ಲಿ?
ಕತ್ಲೆ ಅಷ್ಟೇನದು. ತಲಕಾಡು ಗೋಪಿನಾಥವರೇ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಇದು ನೀವು ನೋಡ್ತಾ ಇದ್ರಲ್ಲ ಅದು ಇದು ಮಾಲಂ ತಾಯಿ. ಸೊ ಇಲ್ಲೇ ನಾವು ಆಡ್ಕೊಂಡು ಬೆಳೆದಂತ ಜಾಗ. ನೀವೇನ್ ನೋಡ್ತಾ ಇದ್ರೆ ಈ ಜಾಗದಲ್ಲಿ ನಾವು ಆಡಿ ಬೆಳೆದಿದ್ದಂತ ಜಾಗ. ಇಲ್ಲೆಲ್ಲ ಇಲ್ಲಿ ಬೇಡ ಬಂಡಿ ಬರ್ಲಿ, ಅಲ್ಲಿ ಮುಂದೆ ಎಸ್ಬಿಡ ಬಂಡಿ ಬಂದಾಗ ನೋಡಿ ಹೆಂಗಿದೆ ಇದೆಲ್ಲ. ನೀವೇನ್ ನೋಡ್ತಾ ಇದ್ರಿ ಇವರೆಲ್ಲ ನಾವು ಚಡ್ಡಿ ಡ್ರೆಸ್ಗಳು ಇಲ್ಲೆಲ್ಲ ಆಟ ಆಡ್ಕೊಂಡು ಬೆಳೆದಂತವ್ರು. ನೀವು ನೋಡ್ತಾ ಇದ್ರೆ ದೇವ್ರು ಬಂತು. ಸೊ ನಮ್ ದೇವಸ್ಥಾನ ಹತ್ರ ಒಂದು ಒಳ್ಳೆ ಶಾರ್ಟ್ ತರ್ತಿದೀವಿ. ಇದೇ ನಮ್ಮ ಹೊಡೆಯಂದಳ್ಳಿಯ ಬೀರೇಶ್ವರ ಸ್ವಾಮಿ ದೇವರು. ತುಂಬ ಪವರ್ಫುಲ್ಲು. ನಾವು ಚಿಕ್ಕ ವಯಸ್ಸಿಂದ ಇದೇ ದೇವಸ್ಥಾನದ ಮೇಲೆ ಆಡಿ ಬೆಳೆದವಂಥವ್ರು. ಸೊ ಇವಾಗ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗಿದ್ದೀವಿ. ಸೊ ಎಷ್ಟೇ ಎಲ್ಲೇ ಹೋಗಿ ಸೆಟ್ಲ್ ಆದ್ರೂ ನಮ್ಮ ಊರು ದೇವ್ರು ನಾವು ಬಿಡೋಕ್ಕಾಗಲ್ಲ. ವರ್ಷಕ್ಕೊಂದ್ಸಲ ಬಂದು ಮನೆ ದೇವ್ರನ್ನ ಪೂಜೆ ಮಾಡ್ಕೊಂಡ್ರೆ ನೆಮ್ಮದಿ. ಸೊ ನೀವು ನೋಡ್ತಾ ಇದ್ದೀರಲ್ಲ ಇದೆ ಇವರೇ ಇಲ್ಲಿನ ಪೂಜಾರಿಗಳು. ಇವರು ರವಿ ಅಂತ ಅಂದ್ಬಿಟ್ಟು ನನ್ನ ಹೆಸರು ಇಟ್ಕೊಂಡವ್ರೆ. ಇವರು ಪೂಜೆ ಮಾಡೋರು. ಇವ್ರು ಯಾರೋ ಹೊಸಬ್ರು ಗೊತ್ತಿಲ್ಲ. ಇವರು ಬಸವರಾಜ್ ಅವರು. ನಿಮ್ಗೆ ಸದಾ ನೋಡ್ಬೋದು ನೀವು. ಅವರಿಬ್ರು ಎನಿ ಟೈಮ್ ಇಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಇದು ನಮ್ಮ ದೇವಸ್ಥಾನ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ನೈಟ್ ಮಾಡ್ತಿರೋದ್ರಿಂದ ಕ್ಯಾಮ್ರಾ ಅಷ್ಟು ಕ್ಲಿಯರಿಟಿ ಬರ್ತಾ ಇಲ್ಲ. ಸ್ವಲ್ಪ ಲೈಟ್ಗೆ ಬ್ಲರ್ ಆಗ್ತಿದೆ. ಈ ದೇವಸ್ಥಾನ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು. ನೋಡೋಣ, ದೇವ್ರು ಸ್ವಲ್ಪ ಶಕ್ತಿ ಕೊಟ್ರೆ ಖಂಡಿತವಾಗ್ಲೂ ಮಾಡ್ತೀನಿ ನಾನು. ಆಯ್ತಾ, ಇಷ್ಟೇ ದೇವಸ್ಥಾನ ರೀ. ಇಷ್ಟೇ ದೇವಸ್ಥಾನ. ಸೊ ಈ ದೇವಸ್ಥಾನಕ್ಕೆ ವರ್ಷ ಜೋರಾಗಿ ಜಾತ್ರೆ ನಡೆಯುತ್ತೆ. 13 ವರ್ಷಕ್ಕೊಂದ್ಸಲಿ ತಲಕಾಡಿನ ಜಾತ್ರೆ ಅಂತ ನಡೆಯುತ್ತೆ. ಫುಲ್ ಕೊಂಡ ಎಲ್ಲ ಆಗುತ್ತೆ ಅದು. ಸೊ ಲಾಸ್ಟ್ 2 years ಹಿಂದೆ ಆಯಿತು. ಇನ್ನು ನೆಕ್ಸ್ಟು 10-12 ವರ್ಷ ವೆಯ್ಟ್ ಮಾಡ್ಬೇಕು ನಾವು ಆಗೋದಕ್ಕೆ. ಇದೇ ನಮ್ಮ ಪ್ರಪಂಚ, ನಮ್ಮ ಊರಿನ ಪ್ರಪಂಚ. ನೀವೇನು ನೋಡ್ತಾ ಇದ್ದೀರಾ ಇದು. ಗುರು, ಇಲ್ಲಿಗೆ ನಮ್ಮ ಊರಿನ ಕರ್ತವ್ಯ ಮುಗೀತು. ಈ ದೇವ್ರನ್ನ ಇಲ್ಲಿಗೆ ಲಾಸ್ಟ್ ಮಾಡಿ ನೋಡಿ. ನೀವೇನ್ ನೋಡ್ತಾ ಇದ್ದೀವಿ ಅಲ್ಲಿ ಬ್ಯಾರಿಗೇಟ್ ಹಾಕಿದೀವಲ್ಲ, ಆ ಬ್ಯಾರಿಗೇಟ್ ಇಂದ ಆಚೆಗೆ ಅವ್ರಿಗೆ ಕೊಟ್ಬಿಡ್ತೀವಿ. ಆ ದೇವ್ರನ್ನ ಅವ್ರು ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಮೆರವಣಿಗೆ ಮಾಡ್ಕೊತಾರೆ ಪಕ್ಕದ್ದು. ಸೊ ಇಲ್ಲಿಗೆ ನಮ್ಮ ಗ್ರಾಮಸ್ಥಕ್ಕೆ ಇದು ಇಲ್ಲಿಗೆ ಎಂಡ್ ಆಗುತ್ತೆ. ಈಗ ದೇವ್ರ ಮೆರವಣಿಗೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಇಲ್ಲಿಗೆ ಟೋಟಲ್ ಆಗಿ ಎಂಡ್ ಆಗುತ್ತೆ. ಸೊ ಇಲ್ಲಿಗೆ ಕೊನೆ ಗುರು. ಈ ಕತ್ಲಲ್ಲಿ ಎಲ್ಲಿ ಹೋಗ್ತಾ ಇದೀವಿ ಅಂತನಾ? ಹೌದು, ಮಧ್ಯಾಹ್ನ ಟೈಮು ಇಲ್ಲಿ ಒಂಥರ ಈ ಹೊಲ್ದತ್ರ ಏನೋ ಸಿಹಿ ಮಾಡಿರ್ತಾರೆ. ಅಂದರೆ ಯಾವ ಥರ ಹೇಳೋದು ನಿಮಗೆ, ಈ ಮಡ ಅಂತ ಹೇಳ್ತಾರೆ ನಮ್ಮ ಕಡೆ. ದೇವ್ರಿಗೆ ನೈವೇದ್ಯ ಥರ ಒಂದು ಇದು ಮಾಡಿರ್ತಾರೆ. ಅದನ್ನು ನಾವು ಮನೇಲೆಲ್ಲೂ ಮಾಡಲ್ಲ. ಸೊ ನಾವು ಮಾಡಿದ್ರೆ ಇದರಲ್ಲೇ ಮಾಡಬೇಕು. ಇಲ್ಲಿ ಅದನ್ನ ಹೊಲ್ದತ್ರ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ, ಅದನ್ನು ತೊಗೊಂಬರೋಣ ಅಂತ. ಅಲ್ಲಿ ಹೋದ್ಮೇಲೆ ಒಳ್ಳೆ ಕಾಮಿಡಿ ಇರುತ್ತೆ, ವಿಡಿಯೋ ಮಾಡ್ತೀನಿ ನೋಡಿ ಹಂಗೆ. ಗುರು, ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಸೊ ಆ ಪ್ಲೇಸ್ಗೆ ಬಂದಿದ್ದೀನಿ ನಾನು. ಇವಾಗ ಆ ಪ್ಲೇಸಿಗೆ ಬಂದಿದ್ದೀನಿ ನೋಡಿ. ಈ ರೀತಿ
ಮಧ್ಯಾಹ್ನ ಇಲ್ಲೆಲ್ಲ ಅಡುಗೆ ಮಾಡಿರ್ತಾರೆ. ಇಲ್ಲಿ ಅಂದರೆ ದೇವ್ರಿಗೆ ಪ್ರಸಾದ ಮಾಡಿರ್ತಾರೆ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಚಪ್ಪಲಿ ಹಾಕೊಂಡು ಇವನು ಬೆಂಗಳೂರು ಕಳ್ಳ, ಹುಷಾರು. ನಾನು ತ್ರಿಬಲ್ ಕಳ್ಳ ಕಣ ನೋಡಿ. ಇಲ್ಲಿ ಆಲ್ರೆಡಿ ದೇವ್ರು ಬಂದು ಚಳಿಲಿ ನೀರು ಹೊಳೆಯಲ್ಲಿ ಬಿದ್ದು ಬಂದವ್ರೆ. ನೋಡ್ತಾ ಇರಲ್ಲ, ಇವಾಗ ಇವ್ರೇನ್ ಮಾಡ್ತಾರೆ ಅಂದ್ರೆ ದೇವಸ್ಥಾನಕ್ಕೆ ಎಡೆ ಕೊಡ್ತಾರೆ. ನೋಡಿ ಈ ತರ ಎಲ್ಲಾರು ಇದ್ರಲ್ಲೂ ತಪ್ಪಲೆಲ್ಲ ಸ್ವಲ್ಪ ತಗೊಂಡು ಇದನ್ನ ದೇವಸ್ಥಾನಕ್ಕೆ ಎಡೆ ತಗೊಂಡು ಹೋಗ್ತಾರೆ. ನಮ್ಮೂರಲ್ಲಿ ಯಾರು ಇದಾರೋ ಅವರೆಲ್ಲರೂ ಇದನ್ನ ಮಾಡಿರ್ತಾರೆ. ಪ್ರತಿಯೊಬ್ಬರು ಮಿಸ್ ಮಾಡಲ್ಲ. ತಗನೆ ಉರಿತಿದೆ ಬೆಂಕಿ. ಈ ಹುಡುಗ ಪಟಾಕಿ ಹೊಡಕ್ಕೆ ಅವಾಗಿಂದ ಒದ್ದಾಡ್ತಾವನಲ್ಲಿ. ಅಷ್ಟು ತಗೊಂಡ ಪಟಾಕಿ ಹೊರಗಡೆ ಎಸಿತವನ್ರಿ. ಎಲ್ಲ ಕಡೆ ಬ್ಲಾಸ್ಟ್ ಆಗಿ ಅದು ಸಿಡಿತಾ ಇದೆ ಎಲ್ಲ ಕಡೆನು. ಈ ಹಳ್ಳಿ ಐಕ್ಳು ಸವ್ಯಸೆ ಬಾಳ ನಂಗೆ ನೋಡೋರು. ಪಟಾಕಿ ಎಲ್ ಬೇಕಲ್ಲ ಹಸ್ತ ಕೂತವ್ರೆ, ಎಲ್ ಬೇಕಲ್ಲಿ ಹೊಡಿತಾ ಕೂತವ್ರೆ. ಎಲ್ಲಾರ ಮೇಲೆ ಸಿಡಿತಾ ಇದ್ದದು. ಆದ್ರೂ ಒಂಥರ ಜಾಲಿ ಚೆನ್ನಾಗಿದೆ ಕಣ್ರಿ. ಎಲ್ಲಾರು ಅಷ್ಟು ಏನೋ ಪಟಾಕಿ ಸಿಡಿಸ್ಕೊಂಡು ಬೈಕೊಂಡು ಅವ್ರವ್ರಿಗೆ ಇಷ್ಟ ಬಂದಂಗೆ ಜಾಲಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ನೋಡಿ ಎಲ್ಲಿ ಬೇಕಲ್ಲಿ ಸಿಡಿಸ್ತಾವ್ರಿ. ಇಲ್ಲಿ ಕುತ್ಕೊಳಕ್ಕೂ ಭಯ, ನಿಂತ್ಕೊಳಕ್ಕೂ ಭಯ ಆಗ್ತೈತಿ. ಅಯ್ಯೋ ಸ್ವಾಮಿ.